ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. 18 ನಿಮಿಷ ವೀಡಿಯೋ ರೆಕಾರ್ಡ್ ಆಗಿತ್ತು, ಮೈಕ್ ಕನೆಕ್ಟಿವಿಟಿ ಆಗಿದೆ, ನಾನು ಇಶ್ಯೂ ಆಗಿತ್ತು, ನಾನು ನೋಡ್ಕೊಂಡಿಲ್ಲ, ಅದು ಕ್ಯಾಪ್ಚರೇ ಆಗಿಲ್ಲ ಆಡಿಯೋ, ಮತ್ತೆ ರೆಕಾರ್ಡ್ ಮಾಡಿ ಬರ್ತಾ ಇದ್ದೀನಿ, ಇಲ್ಲಾಂದರೆ ಮುಂಚೆನೇ ಬರ್ತಾ ಇತ್ತು ಇವತ್ತು ಚಾಟ್ ಸ್ಟಾಕು. ಎನಿವೇಸ್ ಏನು ಮಾತಾಡಿದ್ವಿ ಅದನ್ನ ಮತ್ತೆ ಮಾತಾಡ್ತಾ ಹೋಗೋಣಂತೆ. ಸೊ ಡಿವಿಸ್ ಲ್ಯಾಬ್ಸು ಶುಕ್ರವಾರದ ಟಾಪ್ ಗೇನರ್ ಅಂತ ತಪ್ಪಾಗಿ ಹೇಳಿಬಿಟ್ಟಿದ್ದೆ. ಆ್ಯಕ್ಚುಲಿ ಶ್ರೀರಾಮ್ ಫೈನಾನ್ಸ್ ಆಗಿತ್ತು. ಸ್ಟಾಕ್ ಮಾತಾಡೋಕೆ ನೆನಪಿತ್ತು, ಬಟ್ ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ ಹಿಟ್ ಮ್ಯಾಪ್ ಹೇಳಬೇಕಾದ್ರೆ ಡಿವಿಸ್ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟಿದ್ದೆ. ಮಾರ್ಕೆಟ್ ಕೇಳಿಸ್ಕೊಂಡಂಗೆ ಕಾಣಿಸ್ತಾ ಇದೆ, ಕಾರಣ ಇವತ್ತು ಡಿವಿಸ್ ಲ್ಯಾಬ್ಸೇ ಟಾಪ್ ಗೇನರ್ ಆಗಿದೆ. ಸೊ 2.78% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಡಿವಿಸ್ ಲ್ಯಾಬ್ಸ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದ್ರೆ ಟೈಟನ್ ಅಂತ ಕಾಣಿಸುತ್ತೆ. 2.36% ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಹೋಗಿ ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ಮಾತಾಡ್ತಾ ಹೋಗೋಣ. L&T ಪಾಸಿಟಿವ್ ಆಗಿತ್ತು, ಸಿಮೆಂಟ್ ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ, ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು ಇವತ್ತು ಓವರಾಲ್ ನೋಡೋದಾದ್ರೆ. ಸೊ ಮಾತಾಡ್ತಾ ಬರೋಣ. ಸುಮಾರು ಕಂಪನಿಯ ರಿಸಲ್ಟ್ ಕೂಡ ಬಂದಿತ್ತು, ಹೆವಿ ವೇಟ್ ಕಂಪನಿಗಳದ್ದು. ನಿಫ್ಟಿನಲ್ಲಿ ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ನೋಡಿ, ಇವತ್ತು 25,000 ಲೆವೆಲಲ್ಲಿ ಕರೆಂಟ್ ಶಾಕ್ ಅಂತ ಕೊಟ್ಟಿದ್ದೀನಿ. ಯಾಕೆ ಅಂದರೆ ನಮ್ಮ ಚಾನಲಲ್ಲಿ ಸುಮಾರು ಸಲ ಮಾತಾಡ್ತಾ ಇರ್ತೀವಿ, ಆಲ್ ಟೈಮ್ ಹೈ ಅಂತ ಬಂದಾಗ, ಒಂದು ರೌಂಡ್ ಲೆವೆಲ್ ಅಂತ ಬಂದಾಗ ಅನ್ಚಾರ್ಟೆಡ್ ಟೆರಿಟರಿ ಆಗಿರುತ್ತದು. ಹಿಂದೆ ಮಾರ್ಕೆಟ್ ನಡೆದಿರಲ್ಲ ಆ ಜಾಗದಲ್ಲಿ. ಸೊ ಎಲ್ಲಿ ಬೇಕಾದರೂ ಮುಳ್ಳು ಚುಚ್ಕೋಬಹುದು, ಚುಚ್ಕೊಂಡ್ರೆ ತುಂಬ ನೋವಾಗುತ್ತೆ. ಸೊ ಅದೇ ಆಗಿದ್ದು ಇವತ್ತು. ಯಾಕೆ ರೀತಿ ಆಗುತ್ತೆ ನೋಡಿ, ಸುಮಾರು ಆಲ್ಗೋಸ್ ಜೊತೆಗೂ ನಾವು ಕಂಪೀಟ್ ಮಾಡ್ತಾ ಇರ್ತೀವಿ. FIAಗಳಾಗಿರ್ಬೋದು, DIAಗಳಾಗಿರ್ಬೋದು, ಅವ್ರು ಏನು ಮಾಡಿರ್ತಾರೆ, ಆಲ್ಗೋಗಳನ್ನು ಸೆಟ್ ಮಾಡಿಟ್ಟಿರ್ತಾರೆ. ಮ್ಯಾನ್ಯುಯಲ್ ಆಗು ಟ್ರೇಡ್ ಡೆಸ್ಕ್ ಇರುತ್ತೆ, ಜೊತೆಗೆ ಮೋಸ್ಟ್ ಆಫ್ ದ ಟ್ರೇಡ್ಸು ಆಲ್ಗೋಸಿಂದನೂ ಪ್ಲೇಸ್ ಆಗ್ತಾ ಇರುತ್ತೆ. ಇವತ್ತು 25,000 ಮುಟ್ಟಕ್ಕೆ 0.25 ಪಾಯಿಂಟ್ಸ್, ಒಂದು ಕಾಲ್ ಪಾಯಿಂಟಿಂದ ಮಿಸ್ ಆಗಿದೆ ಅಲ್ವಾ. 24,999.75 ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಯ್ತು, ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಹೋಯ್ತು ನಿಫ್ಟಿನಲ್ಲಿ. ಸೊ ಈಗ ಒಂದು ಸ್ವಲ್ಪ ವೀಕ್ ಆಗಿ ಬಂದು ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ ನಿಫ್ಟಿ, ಕಾರಣ 24,800 ಹತ್ರ ವೀಕ್ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ. ನೋಡಿ ಇಲ್ಲಿ ನಾಳೆ 24,880ರಿಂದ 800 ಈ ಝೋನಲ್ಲೇ ಓಪನ್ ಆಗಿ ನಮಗೆ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 24,750 ತನಕ ವೆಯ್ಟ್ ಮಾಡಿ, ಯಾಕಂದರೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ. 24,750 ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 24,650 ಕೂಡ ಬಂದು ನಿಫ್ಟಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಒಂದು 100 ಪಾಯಿಂಟ್ಸ್ ಫಾಲ್ ಬರ್ಬೋದು, ಯಾಕೆಂದರೆ 24,650ರಲ್ಲಿ ನೀವು ಹಿಂದೆ ನೋಡೋದಾದ್ರೆ ನೆಕ್ಸ್ಟ್ ಸಪೋರ್ಟ್ ಝೋನ್ ಅಂತ ಇರುವಂಥದ್ದು ಆ ಝೋನಲ್ಲಿದೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರುತ್ತೆ. ನಾಳೆ ಒಂದಿನ ಇಲ್ಲಿ ಆಲ್ ಟೈಮ್ ಹೈಯಲ್ಲಿ ಪಾಸ್ ಆಗ್ಬೋದು, ಆ ರೀತಿಗೂ ಕೂಡ ರೆಡಿ ಆಗ್ತಾ ಇರಿ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ಮಾಡೋಣ. ಖಂಡಿತವಾಗ್ಲೂ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಮಾರ್ಕೆಟಲ್ಲಿ. ಅದು 25 ನೆನ್ನೆ ಅಷ್ಟೇ ಗ್ರೂಪಲ್ಲಿ ಮಾತಾಡ್ಕೊತಾ ಇದ್ವಿ ಅಲ್ವಾ, 25,000 ಟಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. 25,000 ಮುಟ್ಟಿ ಅದಾದಮೇಲೆ ಸ್ವಲ್ಪ ದಿನ ಅಲ್ಲೇ ನಿಂತ್ಕೋಬೋದು ಮಾರ್ಕೆಟ್ ಅಂತ. ಅದು ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಕ್ಯಾಂಡಲು ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ಲಾಸ್ಟ್ ವೀಕೆ ಆಗೋಗ್ಬಿಟ್ಟಿದೆ. ಬಟ್ ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿದು ಪೆಂಡಿಂಗ್ ಇತ್ತು. ಮಿಡ್ ಕ್ಯಾಪ್ ನಿಫ್ಟಿದು ಇವತ್ತಾಗಿದೆ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿದು ನಾಳೆ ನಾಡಿದ್ದು ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ನವಂಬರ್ US ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಮಾರ್ಕೆಟ್ನಲ್ಲಿ ಒಂದು ಡೀಸೆಂಟ್ ಕರೆಕ್ಷನ್ ಆಗ್ಬೋದು ಅಂತ ಅನಿಸಿಕೆ. ಸೊ ಮೇಲ್ಗಡೆ ಹೋಗೋದಾದರೆ ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಇರಿ ಅಂತ ಹೇಳ್ತೀನಿ. ಯಾಕೆಂದರೆ ಮೇನ್ ಏನು ಇವೆಂಟ್ ಇತ್ತು, ಬಜೆಟ್ ಆಯಿತು, ಎಲೆಕ್ಷನ್ ರಿಸಲ್ಟ್ಸ್ ಆಯಿತು, ಇದೆಲ್ಲ ಆಗೋಗಿದೆ. ಸೊ RBIದು ಮೀಟ್ ಇರ್ಬೋದು ಸದ್ಯದಲ್ಲೇ. ಸೊ ಈ ಸಲನೂ ಏನು ಚೇಂಜ್ ಮಾಡ್ದಲ್ಲೇ ಇರ್ಬೋದು, ನೋಡೋಣ. ಯಾರು ಚೇಂಜ್ ಮಾಡಿದ್ರು, ಏನಾದ್ರು ಕಮ್ಮಿ ಮಾಡಿದ್ರು ಅಂದರೆ ಇಂಟ್ರೆಸ್ಟ್ ರೇಟು ಮಾರ್ಕೆಟಿಗೆ ಸ್ವಲ್ಪ ಪಾಸಿಟಿವ್ ಆಗಿರ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ 51,300 ಇವತ್ತು ನೋಡಿ ಇಲ್ಲಿ ಎಷ್ಟು ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿದೆ ಅಂದರೆ 52,300ರಿಂದ 51,300 ಅರ್ಧ ಗಂಟೆಯಲ್ಲಿ 1,000 ಪಾಯಿಂಟ್ಗಳ ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು. ಯಾಕೆ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ಅಂದರೆ ಇಲ್ಲಿ ನೋಡಿ ಹಿಂದೆ ಬಸ್ ಸ್ಟ್ಯಾಂಡ್ ಝೋನ್, ಕರೆಕ್ಟಾ, ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಝೋನು ಸುಮಾರು ದಿನ ಮಾರ್ಕೆಟಲ್ಲಿ ಗುಡ್ಡದ ಭೂತ ಅಂತ ಮಾತಾಡ್ಕೊತಾ ಇದ್ವಿ ನಾವು. 52,200-300 ಲೆವೆಲ್ ಹೋದಾಗ ನೋಡಿ ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಇತ್ತು, ಮತ್ತೆ ಇವಾಗ ಶಾರ್ಪ್ ಆಗಿ ರೈಸ್ ಕೂಡ ಆಗಿದೆ. ಸೊ ಈ ಝೋನಲ್ಲಿ ತುಂಬ ದೊಡ್ಡ ಮೂವ್ಮೆಂಟ್ ಆಗಿದೆ. ಸೊ ಇಂಟ್ರೆಸ್ಟಿಂಗ್ ಏನು ಮಾಡ್ಬೋದು ಅಂದರೆ ಮಾರ್ಕೆಟು ಈ ಝೋನಲ್ಲಿ ಒಂದು ತಣ್ಣಗೆ ಪಾಸ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಯಾವ ರೀತಿ ಬಸ್ ಸ್ಟ್ಯಾಂಡ್ ಮಾಡಿತ್ತು ಅದೇ ರೀತಿ ಇನ್ನೊಂದು ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ಆ ಝೋನ್ಗಳು ಡಿಸ್ಟರ್ಬ್ ಆದರೆ ಅವಾಗ ನೋಡ್ತಾ ಹೋಗೋಣ. ಸೊ ಅಲ್ಲಿಗೆ ಅರ್ಥ ಏನು ಅಂತಂದರೆ ಈ 52,300 ಲೆವೆಲ್ನ ಮತ್ತೆ ಅಟೆಂಪ್ಟ್ ಆಗಿ ಮೇಲ್ಗಡೆ ಹೋಗೋ ತನಕ, ಅಥವಾ ಈ 50,300 ಏನೋ ಒಂದು ಲೋ ಮಾಡಿತ್ತು ಹೋದ್ವಾರ ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಅಗ್ರೆಸಿವ್ ಪೊಸಿಷನ್ ತೊಗೊಳಂಗಿಲ್ಲ. ಮಂತ್ಲಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ, ಇಟ್ಸ್ ಓಕೆ. ಸೊ ಈ ವಾರ ನೀವು ಕಮ್ಮಿ ಪೊಸಿಷನ್ ತೊಗೊಂಡು ಟ್ರೇಡ್ ಮಾಡ್ಬೋದು. ಒಳ್ಳೆ ಟ್ರೇಡ್ಗಳನ್ನ ಆಲ್ರೆಡಿ ಈ ತಿಂಗಳು ಕೊಟ್ಬಿಟ್ಟಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಂತ್ಲಿ ಕ್ಯಾಂಡಲಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಂಬನ್ನಿ. ಮಂತ್ಲಿ ಕ್ಯಾಂಡಲಲ್ಲಿ ನೋಡೋದಾದರೆ ಇಲ್ಲಿ ಏನು ಪಾಸಿಬಿಲಿಟೀಸ್ ಇದೆ, ಇಲ್ಲಿ ನೋಡೋದಾದರೆ ಕೆಳಗಡೆ ಇದೆ, ತುಂಬ ಕೆಳಗಡೆ ಇದೆ ಪಾಯಿಂಟ್. ಅಲ್ಲಿ ತನಕ ಬಂದು ಒಂದು ಫುಲ್ ನೆಗೆಟಿವಲ್ಲಿ ಕ್ಲೋಸಿಂಗ್ ಆಯಿತು ನಾಳೆ ನಾಡಿದ್ರಲ್ಲಿ ಅಂತಂದ್ರೂ ಕೂಡ ಇದು ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿಬೋದಾ? ಇಲ್ಲ, ಯಾಕಂದರೆ ವಿಕ್ಕು ತುಂಬ ಕಮ್ಮಿ ಆಗಿಬಿಟ್ಟಿದೆ. ವಿಕ್ಕು ಇನ್ನೂ ಬದಲಾಗೋಣ ಅಂತ ಪ್ರಶ್ನೆನೇ ಇಲ್ಲ ಅಲ್ವಾ. ಅಕಸ್ಮಾತ್ ಇಲ್ಲಿಂದ ಮೇಲ್ಗಡೆ ಹೋಗಿ ಫಾರ್ಮ್ ಆಗುತ್ತೆ ಅಂತಂದ್ರೂ ನೀವು ಅಲ್ಲೂ ಕೂಡ ನೋಡಿ ಕೆಳಗಡೆ ಒಂದು ಹ್ಯಾಮರ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ರೀತಿಯಾದಂಥ ಅಂದರೆ ಒಂದು ಹ್ಯಾಂಗಿಂಗ್ ಮನ್ ಆಗೋಕ್ಕೂ ಸಾಧ್ಯ ಇಲ್ಲ, ಇನ್ವರ್ಟೆಡ್ ಹ್ಯಾಮರ್ ಆಗೋಕ್ಕೂ ಸಾಧ್ಯ ಇಲ್ಲ. ಒಂದು ಪಾಸಿಬಿಲಿಟಿ ಏನು ಸಾಧ್ಯತೆ ಇದೆ ಅಂತಂದರೆ ಜೂನ್ ಮಂತಿನ ಏನೋ ಒಂದು ಕ್ಯಾಂಡಲ್ ಬಂದಿತ್ತಲ್ಲ, ಅದನ್ನ ಒಂದು ಬಾಡಿನ ಮಾತ್ರ ಒಂದು ಎನ್ಗಲ್ಫಿಂಗ್ ಮಾಡೋಕ್ಕೆ ಬರ್ಬೋದು. ಅಂದರೆ ಇಲ್ಲಿಂದ ನೋಡಿ ಆಲ್ಮೋಸ್ಟ್ ಅದ್ರ ಮೇಲ್ಗಡೆಯಿಂದ ಓಪನ್ ಆಗಿತ್ತು. ಸೊ ಇಲ್ಲಿಂದ ಕೆಳಗಡೆ ಒಂದು ಕ್ಲೋಸಿಂಗ್ ಆಗುತ್ತೆ ಅಂತಂದರೆ ಸರಿ ಸುಮಾರು 50,800 50,900ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂತಂದರೆ ಬಾಡಿನ ಮಾತ್ರ ಎನ್ಗಲ್ಫಿಂಗ್ ಮಾಡ್ದಂಗೆ ಆಗುತ್ತೆ. ಬಟ್ ಅದು ವ್ಯಾಲಿಡ್ ಪ್ಯಾಟರ್ನ್ ಆಗೋದಿಲ್ಲ. ಕಾರಣ ಏನು ಅಂತಂದರೆ ಎಕ್ಸ್ಪೈರಿ ಹೋದ ತಿಂಗಳು ಜೂನ್ ಏನು ಬಂದಿತ್ತು, 46,000 ಝೋನಿಂದ ಹೆಚ್ಚು ಕಮ್ಮಿ 53,000 7,000 ಪಾಯಿಂಟ್ಸ್ಗಳ ಒಂದು ದೊಡ್ಡ ಕ್ಯಾಂಡಲ್ಗಳನ್ನು ಮಾಡಿಬಿಟ್ಟಿದೆ ಬ್ಯಾಂಕ್ ನಿಫ್ಟಿ. ಯಾಕೆ ಈ ಝೋನಲ್ಲಿ ಒಂದು ಪಾಸ್ ಆಗ್ಬೋದು ಮಾರ್ಕೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಸುಮಾರು ದಿನ ಸುಧಾರಿಸ್ಕೋಬೋದು. ಸುಮಾರು ದಿನ ಅಂದರೆ ಮಂತ್ಲಿ ಕ್ಯಾಂಡಲಲ್ಲಿ ಸುಮಾರು ತಿಂಗಳಾಗುತ್ತೆ. ಅಂದರೆ ಈಗ ಜುಲೈ ಆಗಿದೆ, ಜುಲೈಲಿ ಅದೇ ಝೋನಲ್ಲಿ ಇದ್ದೀವಿ, ಆಗಸ್ಟಲ್ಲೂ ಇದೇ ಝೋನಲ್ಲಿ ಉಳ್ಕೋಬೋದು ನಾವು.
ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಏನಾದ್ರು ಕೆಳಗಡೆ ಬರ್ತಾ ಇತ್ತು ನೋಡಿ, ಅದೇ ನಿಮ್ಗೆ ಒಂದು ಒಳ್ಳೆ ಕರೆಕ್ಷನ್ ಅಂತ ಕಾಣಿಸ್ಬಿಡುತ್ತೆ ಮಾರ್ಕೆಟಲ್ಲಿ. ವಾಪಸ್ ಏನೋ 48,000 ಈ ಲೆವೆಲ್ನ ಟೆಸ್ಟ್ ಮಾಡಕ್ಕೆ ಬಂತು ಅಂತಂದರೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಯಿತು ಅಂತ ಅನ್ಸುತ್ತೆ ಇಲ್ಲಿಂದ. ಆದರೆ ಏನಾಗ್ತಾ ಇದೆ, ಅದು ಆ್ಯಕ್ಚುಲಿ ಇನ್ ರಿಯಾಲಿಟಿನಲ್ಲಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪೇ ಮಾಡ್ತಾ ಇದೆ. ಜೂನಲ್ಲಿ ಏನೋ ಒಂದು ಲೋ ಮಾಡಿತ್ತಾ ಅದನ್ನು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಆಗ್ತಾ ಇದೆ. ಸೊ ಈ ಒಂದು ಪಾಸಿಬಿಲಿಟಿನೇ ಸಾಧ್ಯತೆ ಇದೆ. ಇನ್ನು ಮುಂದಿನ 3-4 ತಿಂಗಳುಗಳು ಯಾರಾದರೂ ಲಾಂಗ್ ಪೊಸಿಷನ್ ತೊಗೊತಾ ಇದ್ದೀರಾ ಅಂತಂದರೆ ನೀವು ಬೇಕಾದರೆ ಧೈರ್ಯ ಮಾಡ್ಬೋದು. 53,000 ಲೆವೆಲ್ನ ಅಷ್ಟು ಸುಲಭವಾಗಿ ಮಾರ್ಕೆಟ್ ಬಿಟ್ಟು ಹೋಗೋದು ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಮಾರ್ಕೆಟ್ ಇಸ್ ದ ಬಾಸ್ ಏನು ಮಾಡುತ್ತೆ, ಅದೇ ರೀತಿ ನೋಡ್ಕೊಂಡು ಹೋಗೋಣಂತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಸೇಮ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 51,200 ಬ್ರೇಕ್ ಆಗಿ ಕೆಳಗಡೆ ಬರೋ ತನಕ ಪಿ ಪೊಸಿಷನ್ನ ತಗೊಳಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿ ಒಂದು ಬೇರಿಶ್ ಫ್ಲಾಗ್ ಅಂತ ಅನಿಸ್ತಾ ಇರ್ಬೋದು. ಖಂಡಿತವಾಗ್ಲೂ ಇಲ್ಲೊಂದು ಫಾಲ್ ಆಗಿದೆ, ಅದೊಂದು ಫ್ಲಾಗ್ ಮಾಡ್ತಾ ಇದೆ. ಇಲ್ಲಿಂದ ಬಂದರೆ ಮತ್ತೆ ಒಂದು ಫಾಲೇ ಬರುತ್ತೆ ಅಂತ ಮತ್ತೆ ತಿರ್ಗಿ 50,800 ಈ ಝೋನು. ಬಟ್ 51,200 ಬ್ರೇಕ್ ಆಗಿ ಬಂತು ಅಂತಂದರೆ 51,000 ಅಂದರೆ 200 ಪಾಯಿಂಟ್ಸ್ ಕೆಳಗಡೆ, ಅದಕ್ಕಿಂತ ಕೆಳಗಡೆ ಹೋದರೆ 50,800 ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ 51,200 ಬ್ರೇಕ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ಆಪ್ಷನ್ ಬೈ ಮಾಡೋರು ನೋಡಿ, ಹತ್ತಿರದಲ್ಲಿ ನಿಮಗೆ ಪೊಸಿಷನ್ ರಿಸ್ಟ್ ರಿವಾರ್ಡ್ ಕೂತ್ಕೊಂತಿದೆ ಅಂತಂದಾಗ ತಗೋಬೇಕು. ಒಂದು 100-200 ಪಾಯಿಂಟ್ಸ್ ಮೂವ್ಮೆಂಟ್ ಆಗ್ತಿದ್ದಂಗೆ ಎಕ್ಸಿಟ್ ಮಾಡಬೇಕು. ತುಂಬ ಲಾಂಗ್ ಪೊಸಿಷನ್ ಇಟ್ಕೊಳಂಗಿಲ್ಲ, ಯಾಕೆಂದರೆ ಈ ಝೋನ್ ಒಳಗಡೆ ಮಾರ್ಕೆಟು ಸುಮಾರು ಸಲ ಒಂದು ವಾಲಟೈಲ್ ಆಗಿ ಮೂವ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಕ್ವಿಕ್ ಎಕ್ಸಿಟ್ ಮಾಡೋದ್ರ ಬಗ್ಗೆ, ಒಂಥರ ಸ್ಕಾಲ್ಪಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಆಪ್ಷನ್ಸ್ ಎಲ್ಲ ಸ್ವಲ್ಪ ವೈಡ್ ರೇಂಜ್ ಇಟ್ಕೊಳ್ಳೋದೇ ಬೆಟರು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ ಮೇಲೆ ನೀವು ಕಾಂಟ್ರೇಂಟ್ ಪೊಸಿಷನ್ ತಗೋಬೋದು. ಕೆಳಗಡೆ ಬರ್ತಾ ಇದೆ ಅಂತಂದರೆ ಈ ಝೋನ್ ಅಷ್ಟು ಸ್ವಲ್ಪ ಬಿಟ್ಕೊಡಲ್ಲ. ಬಟ್ ಮಂತ್ಲಿ ಎಕ್ಸ್ಪೈರಿ ಅದನ್ನು ನೀವು ಗಮನಿಸಬೇಕು. ಇಲ್ಲಿಂದ ಒಂದು ಪುಷ್ ಸಿಗ್ತಾ ಹೋಗ್ಬೋದು. ಅದೇ ರೀತಿ ಮೇಲ್ಗಡೆ ಹೋಯ್ತು ಅಂತಂದರೆ ಅಲ್ಲಿಂದ ಮತ್ತೆ ಕೆಳಗಡೆ ಪುಷ್ ಸಿಗ್ತಾ ಹೋಗ್ಬೋದು. ಸೊ ಈ ಝೋನ್ಗಳು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ನೋಡೋದಾದ್ರೆ. ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಮಾರ್ಕೆಟ್, ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಣ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ನಾಳೆ. ನೋಡಿ, ಫಿನ್ ನಿಫ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಟ್ರೇಡ್ ಇತ್ತು. ಇಲ್ಲಿ ಈ ಮೂವ್ಮೆಂಟ್ ಆಗ್ತಿದ್ದಾಗ ನಾನು ಹೇಳಿದೆ ಕೆಳಗಡೆ ಬರ್ಬೋದು ಅಂತ. 22,500 ಫಸ್ಟ್ ಟಾರ್ಗೆಟ್ ಆಗಿತ್ತು ನಮ್ಮದು. ಅದು ಬಿಟ್ಟರೆ 22,400 ಅನ್ಕೊಂಡಿದ್ವಿ. ಬಟ್ ಅದಕ್ಕಿಂತನೂ ಕೆಳಗಡೆ ಒಂದು 200 ಪಾಯಿಂಟ್ಸ್ಗಳ ಫಾಲ್ ಆಯಿತು. ಇಷ್ಟೊಂದು ದೊಡ್ಡ ಫಾಲ್ ಯಾಕಾಗುತ್ತೆ ಅಂದರೆ ಸೇಮ್ ಇಲ್ಲೂ ನೀವು ನೋಡ್ತಾ ಬರೋದಾದರೆ ಫಿನ್ ನಿಫ್ಟಿನಲ್ಲಿ ಯಾವ ಝೋನಿಗೆ ಬಂದಿದೆ ನೋಡಿ, ಟಿಪಿಕಲ್ ಬಸ್ ಸ್ಟ್ಯಾಂಡ್ ಲೆವೆಲ್. ಕರೆಕ್ಟಾ? 15 ಮಿನಿಟ್ಸಲ್ಲಿ ನೋಡೋದಾದರೆ ಇಲ್ಲಿರೋಂಥ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ಗೆ ಟೆಸ್ಟ್ ಮಾಡೋಕ್ಕೆ ಬರ್ತಾಯಿತ್ತು. ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ನ ಟೆಸ್ಟ್ ಮಾಡೋಕ್ಕೆ ಹೋಯಿತು. ಅಲ್ಲಿಂದ ಶಾರ್ಪಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಸೊ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಿಫ್ಟಿ 25,000 ಇದ್ದಾಗ 8 ಪಾಯಿಂಟಲ್ಲಿ ಇದು ಇಲ್ಲಿ ಟೆಸ್ಟ್ ಮಾಡಿ ಬಂದಾಗ ಸೊ ಕ್ಯಾಪ್ಚರ್ ಮಾಡೋ ಥರ ಟ್ರೇಡ್ ಇತ್ತು. ಆರಾಮಾಗಿ ಒಂದು 50 ಪಾಯಿಂಟ್ ಕ್ಯಾಪ್ಚರ್ ಮಾಡೋಕ್ಕಿತ್ತು. ಬಟ್ ಅದು 250 ಪಾಯಿಂಟ್ಗಳು ಕೂಡ ಮುಂದಕ್ಕೆ ಹೊರಟೋಯ್ತು. ಬಟ್ ಇಟ್ಸ್ ಓಕೆ, ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಬಟ್ ನೀವು ರಿಸ್ಟ್ ರಿವಾರ್ಡ್ ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲಿ ನೋಡಿ, ಕ್ಲೀನಾಗಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಮಾಡಿದೆ. ಇಲ್ಲೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅನ್ನೋಷ್ಟೊತ್ತಿಗೆ ದಬ ಅಂತ ಬಿದ್ದೋಗ್ಬಿಡ್ತು ಮಾರ್ಕೆಟು. ಸೊ ಈಗ ಫಿನ್ ನಿಫ್ಟಿನೂ ನೀವು ನೋಡೋದಾದರೆ ಒಂದು ವೀಕ್ ಮೂಮೆಂಟಲ್ಲಿ ಬಂದು ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ. ಕರೆಕ್ಟಾ? ಸೊ ನಾಳೆ ಏನಾಗ್ಬೋದು ಅಂತಂದರೆ ಇದೊಂದು ಬೇರಿಶ್ ಫ್ಲಾಗೆ ಪ್ಯಾಟರ್ನ್ ಆಗಿರೋದ್ರಿಂದ, ಇದೇ ಝೋನಲ್ಲಿ ಇರೋದ್ರಿಂದ ಇಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 23,000 ಬಂದು ಟೆಸ್ಟ್ ಆಗ್ಬೋದು. ಹಾಗಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡೋರು 23,000ಕ್ಕಿಂತ ಕೆಳಗಡೆ ಪಿ ರೇಟಿಂಗ್ ಮಾಡಬೇಕು. ಮೇಲ್ಗಡೆ ಇವತ್ತಿನೇನೊಂದು ಹೈ ಮಾಡಿತ್ತು ಅದನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೋಬೋದು. ಈ ಒಂದು 600-700 ಪಾಯಿಂಟ್ಸ್ ರೇಂಜನ್ನು ಪ್ಲಾನ್ ಮಾಡ್ತಾ ಹೋಗ್ಬೋದು. ಈಗ ಎಲ್ಲಿ ಬರುತ್ತೋ ಆ ಲೆವೆಲ್ಗೆ ಬಂದಾಗ ನೀವು ಕಾಂಟ್ರಾಕ್ಟ್ ರೇಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ಫುಲ್ ಟೀಕೆ ಆಗುತ್ತೆ ಅಂತ ಕುತ್ಕೊಳಕ್ಕೆ ಹೋಗ್ಬಾರ್ದು ನೀವು. ಅಂದರೆ ಇಲ್ಲಿ ನೀವು ನೋಡೋದಾದರೆ 23,300 ಇವಾಗ ಏನಿದೆ ಅಟ್ ದ ಮನಿ ಅಲ್ಲಿ ಈಕ್ವಲ್ ಫೈಟ್ ಇರೋದು ಕಾಣಿಸ್ತಾ ಇದೆ. 23,000 ನಮಗೆ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಮೇಲೆಲ್ಲ ರೆಸಿಸ್ಟೆನ್ಸ್ ಇದೆ ಅಲ್ವಾ. ಸೊ ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ ಫಿನ್ ನಿಫ್ಟಿ. ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಏನಾದರೂ ಆಯಿತು ಅಂತಂದರೆ ನೋಡಿ ಕೆಳಗಡೆನೇ ಬರ್ತಾ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೆಯ್ಟ್ ಮಾಡಿ ಒಳ್ಳೆ ಎಂಟ್ರಿನ ತಗೋಬೇಕು. 23,200 ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಬಟ್ ನಾಳೆ ಇವತ್ತು ಬಂದಿರೋ ಫ್ಲೋ ಕಂಟಿನ್ಯೂಷನ್ ಆಗಬೇಕು ಅಂದರೆ ವಾಪಸ್ ತಿರ್ಗಿ 23,000 ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆಪ್ಷನ್ ಬಯರ್ಸ್ ನಾಳೆ ಒಳ್ಳೆ ಟ್ರೇಡ್ ಸಿಗುತ್ತೆ. ಬಟ್ ಎಲ್ಲಿ ಇದೇ ರೇಂಜಲ್ಲಿ ಓಪನ್ ಆದರೆ ನಮಗೆ ಒಳ್ಳೆ ಟ್ರೇಡ್ ಇರುತ್ತೆ. ಆಗ ನೀವು ಅಲ್ಲೇ ರಿಸ್ಟ್ ರಿವಾರ್ಡ್ ಇಟ್ಕೊಂಡು ಕೂತ್ಕೋಬೋದು. ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಜಾಸ್ತಿ ಫೇವರಬಲ್ ಆಗಿರೋದಿಲ್ಲ. ಎಂಟ್ರಿ ತಗೊಂಡ್ರು ನೀವು ಬೇಗ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕಂದರೆ ತುಂಬ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಂದರೆ 23,200 ಇದರ ಹತ್ರ ಎಲ್ಲರೂ ಓಪನ್ ಆಯಿತು ಅಂತಂದರೆ ಮತ್ತೆ ಅಲ್ಲಿ ಒಂದು ಸೈಡ್ ವೇಸ್ ಆಗಿ ಸಣ್ಣದಾಗಿ ಮುಗಿಸುವಂಥ ಪ್ರಯತ್ನ ಆಗ್ಬೋದು. ಓಎಗಳು ರೆಫರೆನ್ಸ್ಗಳು ಆಗುತ್ತೆ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡೋದಾದರೆ ಟ್ರೇಡು ಕ್ಲೀನಾಗಿ ಗೊತ್ತಾಗ್ತಾ ಇತ್ತಲ್ವ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿಲಿ ಏನಾಯಿತು ನೋಡಿ, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಓಪನಿಂಗ್ ಬರಲ್ಲ ನಮಗೆ ಒಂದು ದೊಡ್ಡ ಕ್ಯಾಂಡಲನ್ನು ಮಾಡ್ಬಿಡ್ತು, ಒಂದು 75 ಪಾಯಿಂಟಿನ ಕ್ಯಾಂಡಲು. ಸೊ 75 ಪಾಯಿಂಟ್ಲು ಬಿಗ್ ಮಿಡ್ ಕ್ಯಾಪ್ ನಿಫ್ಟಿಗೆ, ಯಾಕಂದರೆ ಎವ್ರಿ 25 ಪಾಯಿಂಟಲ್ಲಿ ಸ್ಟ್ರೈಕ್ ಇರುತ್ತೆ. ಸೊ ಇಲ್ಲೇನು ಮಾತಾಡ್ತೀವಿ, ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗ್ಬೋದು. 10-11 ಗಂಟೆ ಆದಮೇಲೆ 11 ಬ್ರೇಕ್ ಆದಮೇಲೆ ಒಂದು ಮೇಲ್ಗಡೆ ರೇಟ್ ಇರುತ್ತೆ ಅಂತ. ಅದೇ ರೀತಿ ಆಯಿತು. 10:30 10 ಗಂಟೆ ಅಷ್ಟೊತ್ತಿಗೆ ಆ ಲೆವೆಲ್ನ ಬ್ರೇಕ್ ಆಯಿತು. ನಿಮಗೆ ಒಂದು ಒಳ್ಳೆ ಮೇಲ್ಗಡೆ ಟ್ರೇಡು ಕ್ಯಾಪ್ಚರ್ ಆಗೋಕ್ಕೆ ಸಿಕ್ಕಿತ್ತು. ಬಟ್ ಆಲ್ ಟೈಮ್ ಹೈ ಝೋನಲ್ಲಿದೆ. ಹೇಗೇನು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾನೆ ಇದೆ ಅಂತಂದಾಗ ನೀವು ಅನ್ಕೋಬೇಕು ನಿಫ್ಟಿ ಕೂಡ ರೌಂಡ್ ಲೆವೆಲಿಗೆ ಬರ್ತಾ ಇದೆ, ಇದು ಕೂಡ ಇಲ್ಲಿ ಒದ್ದಾಡ್ತಾ ಇದೆ, ಒಳ್ಳೆ ಟ್ರೇಡ್ ಆಗೋಗಿದೆ, ಗ್ಯಾಪ್ ಅಪ್ ಬೇರೆ ಆಗೋಗಿತ್ತು. ನೀವು ಪಿ ಪೊಸಿಷನ್ ತೊಗೊಂಡಿಲ್ಲ ಅಂದ್ರೂ ಸಿ ಟ್ರೇಡ್ನ ಇಲ್ಲಿ ಕಟ್ ಆಫ್ ಮಾಡ್ಕೊಳ್ಳೇಬೇಕು. ಸೊ ಇದಾದಮೇಲೆ ಏನಾಯಿತು, ಮಾರ್ಕೆಟಲ್ಲಿ ಜೋರಾಗಿ ಫಾಲ್ ಬಂದರೂ ನೋಡಿ ಇವತ್ತಿನ ಲೋನ ಟೆಸ್ಟ್ ಮಾಡಿದೆಯಾ, ಟೆಸ್ಟ್ ಮಾಡಿಲ್ಲ. ಸೊ ಯಾರಿಗಾದರೂ ಫಿನ್ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ, ಆಪ್ಷನ್ ಎಕ್ಸ್ಪೈರಿ ಇದೆ ಈ ಥರ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಫಿನ್ ನಿಫ್ಟಿನ ಪ್ರಯತ್ನ ಪಡ್ತಾ ಹೋಗ್ಬೋದು. ಮಿಡ್ ಕ್ಯಾಪ್ ನಿಫ್ಟಿನ ನೋಡ್ತಾ ಹೋಗ್ಬೋದು. ಯಾಕೆಂದರೆ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ 12,850 ಆಲ್ ಟೈಮ್ ಹೈನ ಮಾಡಿ ಅಲ್ಲಿಂದ ಬಂದು ಒಂದು ಟಿಪಿಕಲ್ ಆಗಿರುತ್ತೆ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ಫಸ್ಟ್ ಟಾರ್ಗೆಟ್ ಇವತ್ತಿನ ಲೋ ಏನಾಗಿರುತ್ತೆ 12,750 ಆ ರೇಂಜ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಈ ಗ್ಯಾಪ್ ಏನಿರುತ್ತೆ ಈ ಗ್ಯಾಪ್ ಕೂಡ ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ನಾಡಿದ್ದು ಮಿಡ್ ಕ್ಯಾಪ್ ನಿಫ್ಟಿನ ಟ್ರ್ಯಾಕ್ ಮಾಡ್ತಾರೆ, ಈ ಗ್ಯಾಪ್ ಫಿಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಆಪ್ಷನ್ ಬೇರ್ಸಿಗೆ ಒಂದು 70-75 ಪಾಯಿಂಟು 100 ಪಾಯಿಂಟು ನಿಮಗೆ ಟ್ರೇಡ್ ಸಿಗ್ಬೋದು. ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೀವು ಆ ರೀತಿ ಕ್ಯಾಪ್ಚರ್ ಮಾಡಲಿಕ್ಕೆ. ಸೊ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂದರೆ ಆಪ್ಷನ್ ಬೇರ್ಸು ಇದರಲ್ಲೂ ಕೂಡ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್
ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮಧ್ಯದಲ್ಲಿ ಜೊತೆಗೆ ಇವತ್ತು ಹೇಳೋದು ಮರ್ತೋಯ್ತು. ಇವತ್ತು ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಈ ಥರ ಆದಾಗ OA ನೀವು ನೋಡೋದಾದರೆ ಖಂಡಿತವಾಗ್ಲೂ OA ನಲ್ಲಿ ಟಫ್ ಫೈಟ್ ನಡೀತಾ ಇತ್ತು 12,800. ಸೊ ಅವಾಗ ನೀವು ಒಂದು ಸ್ಟ್ರಾಡಲ್ನ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ನಿಮಗೆ ಆರಾಮಾಗಿ ತೀಟಡಿಕೆ ಆಗಿರ್ತಿತ್ತು. ಫುಲ್ ಪೊಸಿಷನ್ ಉಳಿಸ್ಕೊಳ್ಳಿ ನಾನು ಹೇಳಿಲ್ಲ. ಮಧ್ಯದಲ್ಲಿ ಈ ಸ್ಪೈಕ್ ಬಂದಾಗ ಸಿ ಲೆಗ್ನ ಕಟ್ ಮಾಡ್ಬೋದಿತ್ತು, ಈ ಲೆಗ್ ಹೋದಾಗ ಪಿ ಟ್ರೇಡ್ನ ಕಟ್ ಮಾಡ್ಬೋದಿತ್ತು. ಆ ರೀತಿಯಾಗಿ ಎರಡೂ ಕಡೆದು ನೀವು ಕ್ಯಾಪ್ಚರ್ ಮಾಡ್ಕೊತ ಹೋಗ್ಬೋದು. ಹೇಗೇನು ಎಲ್ಲ ದಿನ ಈ ರೀತಿ ಆಗಲ್ಲ. ಸೊ ಬಟ್ ಇವತ್ತು ನೋಡಿ ಮಿಡ್ ಕ್ಯಾಪ್ ನಿಫ್ಟಿ ತುಂಬ ಪಾಸಿಟಿವ್ ಆಗಿದ್ದರಿಂದ ಲೋನ ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಬಸ್ ಸ್ಟ್ಯಾಂಡ್ ಮಾಡ್ತಿದ್ರಿಂದ ಆ ಪ್ರಯತ್ನ ಮಾಡಿದ್ವಿ. ಬಟ್ ಅಕಸ್ಮಾತ್ ಲೋನ ಟೆಸ್ಟ್ ಮಾಡೋಕ್ಕೆ ಬಂದು ಅಲ್ಲಿ ಏನಾರು ಆಗಿತ್ತು ಅಂತಂದರೆ ಮತ್ತೆ ಒಂದು ಬ್ರೇಕ್ ಡೌನ್ ಆಗೋಕ್ಕೂ ರೆಡಿ ಇರ್ತಿತ್ತು. ಬಟ್ ಲೋ ಒಂದು ಸಪೋರ್ಟ್ ಇದ್ದಿದ್ದರಿಂದ ನಮಗೆ OI ಕೂಡ ಹೇಳ್ತಾ ಇದ್ದರಿಂದ ಆ ರೆಫರೆನ್ಸ್ನ ಒಂದು ಟೆಸ್ಟ್ ಮಾಡ್ಬೋದಿತ್ತು. ಎಲ್ಲ ದಿನ ಅದರ ಸ್ಟ್ರಾಡಲ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಬಿದ್ದಿದ್ದ ದಿನ ಬಸ್ ಸ್ಟ್ಯಾಂಡ್ ಆಗಿ ಮತ್ತೆ ಇನ್ನೊಂದು ಬೀಳುವಂಥ ಸಾಧ್ಯತೆ ಇರುತ್ತೆ ಸೆಕೆಂಡ್ ಹಾಫಲ್ಲಿ. ಬಟ್ ಎಕ್ಸ್ಪೈರಿ ದಿನಗಳು ಗ್ಯಾಪ್ ಅಪ್ ಆಗಿ ಒಂದು ದೊಡ್ಡ ಮೂಮೆಂಟ್ ಆಗಿದೆ ಅಂದರೆ ಕೊನೆಗೆ ಒಂದೇ ರೇಂಜಲ್ಲಿ ಕ್ಲೋಸ್ ಆಗಿ ಪೊಸಿಷನ್ನ ಎಂಡ್ ಮಾಡೋಕ್ಕೆ ನೋಡ್ತಾರೆ. ಯಾಕಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಇಲ್ಲಿ ಸೆಲ್ ಮಾಡಿರ್ತಾರೆ. ಸೊ ಇಷ್ಟು ಮೇಲ್ಗಡೆ ಹೋದಾಗ ವಾಪಸ್ ಬರ್ತಿದೆ ಅಂದರೆ ಇಲ್ಲಿರೋರೆಲ್ಲ ಅಗ್ರೆಸಿವ್ ಆಗ್ತಾ ಹೋಗ್ತಾರೆ. ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗೋಕ್ಕೆ ಬಿಡೋದಿಲ್ಲ. ಬಟ್ ನಾಳೆ ಹೊಸ ಎಕ್ಸ್ಪೈರಿ ಯಾವುದೋ ಅದರದ ಕಟ್ಟುಪಾಡುಗಳಿರೋದಿಲ್ಲ. ಹಾಗಾಗಿ ನಾಳೆ ನಾಡಿದ್ದು ಅಂದರೆ ಮುಂದಿನ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಗಳಲ್ಲಿ ಈ ಲೆವೆಲ್ಗಳು ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ITC ಬಗ್ಗೆ ಹೇಳಿ ಅಂತ ಚಿನ್ಮಯ್ ಅವರು ಕೇಳಿದರು. ಸರ್ ಖಂಡಿತವಾಗ್ಲೂ ಒಳ್ಳೆ ಲೆವೆಲ್ ಇದೆ, ಹೋಲ್ಡ್ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿ. ITC ನೋಡಿ ಒಂದು 420 ಈ ಲೆವೆಲ್ ಇದ್ದಾಗಲೇ ನಮ್ಮ ಚಾನಲ್ ಮಾತಾಡ್ಕೊಂಡಿದ್ವಿ. ಡಿಸ್ಕ್ಲೇಮರ್, ನಾನೊಬ್ಬ ITCನಲ್ಲಿ ಇನ್ವೆಸ್ಟರ್ ಕೂಡ ಆಗಿದ್ದೀನಿ. ಸೊ 500 ಲೆವೆಲ್ನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಟೊಬ್ಯಾಕೋಗೆ ಏನೂ ನೆಗೆಟಿವ್ ನ್ಯೂಸ್ ಬಂದಿರಲಿಲ್ಲ ಈ ಸಲ ಬಜೆಟಲ್ಲಿ. ಹಾಗಾಗಿ ಇದು ಕ್ಲೀನಾಗಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು. ಈಗ 500 ಲೆವೆಲ್ನ ಏನೊಂದು ಬ್ರೇಕ್ಔಟ್ ಆಗಿತ್ತು ಅಲ್ಲಿಂದ ವಾಪಸ್ಸು ಕರೆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ 480, 460 ಈ ಲೆವೆಲ್ಗಳಿಗೆ ಮತ್ತೆ ಬಂದು ಟೆಸ್ಟ್ ಆಯಿತು ಅಂತಂದರೆ ITC ಒಳ್ಳೆ ಲೆವೆಲ್ ಆಗಿರುತ್ತೆ. ತಿರ್ಗಾ ಎಂಟ್ರಿ ಕೊಡೋಕ್ಕೆ ಇಲ್ಲಿಂದ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ಹೊಸ ಇತಿಹಾಸನ ITC ಬರೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೊಸದಾಗಿ ಯಾರಾದರೂ ಆ್ಯಡ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತಂದರೆ 480, 460 ಲೆವೆಲ್ ಬಂದಾಗ ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಹಾರಾಷ್ಟ್ರ ಸ್ಕೂಟರ್ಸ್ ಬಗ್ಗೆ ಹೇಳಿ ಅಂತ ಒಬ್ರು ಕೇಳಿದ್ರಿ. ಸರ್ ಇದು ಫಂಡಮೆಂಟಲಿ ತುಂಬ ಒಳ್ಳೆ ಕಂಪ್ನಿ ಅಲ್ಲ, ಅಂತ ಏನು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಬಟ್ ಯಾವುದೇ ರೀತಿಯಂಥ ಸಾಲ ಇಟ್ಕೊಂಡಿಲ್ಲ, ಬಾರೋಯಿಂಗ್ ಏನೂ ಇಲ್ಲ. ವ್ಯಾಲ್ಯೂಷನಲ್ಲಿ ಸ್ವಲ್ಪ ಕಾಸ್ಟ್ಲಿ ನಡೀತಾ ಇದೆ. FIಗಳು ಈಗಲೂ ಕೂಡ ಇದ್ದಾರೆ. ಬಟ್ ಏನು ಮೂವ್ಮೆಂಟ್ ಆಗಬೇಕಾಗಿತ್ತು ಆ ಮೂವ್ಮೆಂಟ್ ಆಗಿದೆ. ಇತ್ತೀಚೆಗಷ್ಟೇ 8,000 ಲೆವೆಲಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಅದಕ್ಕೂ ಕೂಡ 1,000-1,300 ಪಾಯಿಂಟ್ಗಳ ಮೂವ್ಮೆಂಟ್ ಬಂದು 9,300ಕ್ಕೆ ಹೋಗಿದೆ. ಸೊ ನೀವು ಆಲ್ರೆಡಿ ಒಳ್ಳೆ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, 5,000 ಈ ಲೆವೆಲೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫ್ರೆಶ್ ಎಂಟ್ರಿ ನಾಟ್ ರೆಕಮೆಂಡೆಡ್. ಸ್ಟಾಕು ಸ್ವಲ್ಪ ವ್ಯಾಲ್ಯೂಷನಲ್ಲಿ ಹೈ ಇದೆ. ಸೊ ಬೇರೆ ಕಂಪ್ನಿಗಳನ್ನು ನಾವು ಫೋಕಸ್ ಮಾಡ್ತಾ ಹೋಗ್ಬೋದು. ಖಂಡಿತ ಒಂದು ಒಳ್ಳೆ ಲೆವೆಲ್ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದೆ. 2020 ಆ ಟೈಮಲ್ಲೆಲ್ಲ ನೋಡಿ 5,000 ಇದನ್ನ ರೆಸಿಸ್ಟೆನ್ಸ್ ಆಗಿತ್ತು ಅಂತ ಕಂಪನಿ. ಸೊ ಕೆಳಗಡೆ ಬಂದರೂ ಕೂಡ 5,000 ಅನ್ನೋದು ಸಪೋರ್ಟ್ ಆಗ್ತಾ ಹೋಗುತ್ತೆ ಲಾಂಗ್ ಟರ್ಮಲ್ಲಿ ಅಂತ ನೋಡೋದಾದ್ರೆ. ಬಟ್ ಫಂಡಮೆಂಟಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಗೆ ನಾಟ್ ರೆಕಮೆಂಡೆಡ್. ಶಾರ್ಟ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಈಗ ಎಕ್ಸಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಗೆ DV ಸ್ಲ್ಯಾಬ್ಸ್ 5,000 ಲೆವೆಲ್ ಹೋಗ್ಬೋದು ಅಂತ ಇಲ್ಲಿದ್ದಾಗಲೇ ಮಾತಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ಅಂತ. ಆ ಮೂಮೆಂಟ್ ಕಂಟಿನ್ಯೂಷನ್ ಆಗ್ತಾ ಇದೆ. ವಾಚ್ ಮಾಡ್ತಾ ಇರಿ. ಆಲ್ ಟೈಮ್ ಹೈ ಹೋಗೋಕ್ಕೆ ತುಂಬ ಹತ್ತಿರದಲ್ಲಿದೆ ಅಂತ ಕಾಣಿಸುತ್ತೆ ನನಗೆ ಸ್ಟಾಕು. ಸೊ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿತ್ತಲ್ವ IDV ಸ್ಲ್ಯಾಬ್ಸ್ದು. IDFC ಫಸ್ಟ್ ಬ್ಯಾಂಕ್ದು ರಿಸಲ್ಟ್ಸ್ ಬಂದಿದೆ ಅಂತ ಒಳ್ಳೆ ರಿಸಲ್ಟ್ಸ್ ಬಂದಿಲ್ಲ. ಸ್ಪೆಂಡಿಂಗ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅರ್ನಿಂಗ್ಸ್ ಕೂಡ ಕಮ್ಮಿ ಆಗಿದೆ ಅಂತೆಲ್ಲ ಬಂದಿತ್ತು. ಆದರೂ ಕೂಡ ಸ್ಟಾಕಲ್ಲಿ ಪಾಸಿಟಿವ್ ಆಗಿದೆ. ಕೆಲವೊಂದು ಸಲ ಅದೇ ರೀತಿ ಆಗುತ್ತೆ, ಬೈ ಆನ್ ನ್ಯೂಸ್ ಆಗುತ್ತೆ, ಕೆಲವೊಂದು ಸಲ ಸೆಲ್ ಆನ್ ನ್ಯೂಸ್ ಆಗುತ್ತೆ. ಸೊ ಏನೊಂದು ಪ್ಯಾಟರ್ನ್ ಏನು ಮಾಡ್ತಾ ಇತ್ತು, ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್, ಈಗಲೂ ಕೂಡ ಅದನ್ನ ವ್ಯಾಲಿಡ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಬಂದಿದೆ. ಸೊ ಇಲ್ಲಿಂದ ಒಳ್ಳೆ ಲೆವೆಲ್ ಎನ್ಗಲ್ಫಿಂಗ್ ಅಂತ ಹೇಳೋಕ್ಕಾಗಿಲ್ಲ ಅಂತಂದ್ರೂ ನೆಗೆಟಿವ್ ಆಗಂತೂ ಕ್ಲೋಸಿಂಗ್ ಆಗಿಲ್ಲ. ಡಿಸ್ಕ್ಲೇಮರ್, IDFC ಬ್ಯಾಂಕಲ್ಲಿ ನಾನು ಕೂಡ ಇನ್ವೆಸ್ಟ್ ಆಗಿದ್ದೀನಿ. ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ಒಳ್ಳೆ ಲೆವೆಲ್ ಆ್ಯಡ್ ಮಾಡ್ಕೊಂಡಿದ್ದವರು ಆಲ್ರೆಡಿ ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಅದೇ ರೀತಿಗೆ ಟಾಟಾ ಮೋಟರ್ಸ್ DVR ಬಗ್ಗೆ ಇತ್ತೀಚೆಗೆ ಅಂದರೆ ಶಾರ್ಟ್ ಸೀರೀಸಲ್ಲಿ ಭಾನುವಾರ ಅಷ್ಟೇ ಒಂದು ವೀಡಿಯೋ ಬಂದಿದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡಿಲ್ಲ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಟಾಟಾ ಮೋಟರ್ಸ್ DVR ಎಕ್ಸಾಂಪಲ್ ತೊಗೊಂಡು ಮಾತಾಡಿದ್ವಿ. DVR ಶೇರ್ಗಳಂದ್ರೆ ಏನು ವ್ಯತ್ಯಾಸ ಅಂತ ಆ ವಿಡಿಯೋ ಇದೆ. ಇಲ್ಲಿ ನೋಡಿ ಒಂದು ಮೊನ್ನೆ ಅಷ್ಟೇ ಬ್ರೇಕ್ಔಟ್ ಆಗಿತ್ತು ಈ ಒಂದು ರೇಂಜನ್ನು, ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದದನ್ನು. ಸೊ ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ಅಲ್ಲೇ ಇದ್ದಿದ್ದಂಥ ರೇಂಜು ಇಲ್ಲಿ ಒಂದು ಉಲ್ಟಾ ಡೋಜಿ ಮಾಡಿದೆ, ತುಂಬ ಸಣ್ಣ ರೇಂಜಲ್ಲಿ ಡೋಜಿ ಮಾಡಿದೆ. ಇಲ್ಲಿಂದ ವಾಪಸ್ ಕರೆಕ್ಷನ್ ಬರ್ತಾ ಹೋಯಿತು ಅಂತಂದ್ರೂ 700 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಮಾರುಬೋಜು ಕ್ಯಾಂಡಲ್ ಕೂಡ ಆಗಿರುವಂಥದ್ದು. ಸೊ ವಾಪಸ್ ನಿಮಗೆ 720 ಈ ಲೆವೆಲ್ಗೆ ಏನಾದ್ರು ಟಾಟಾ ಮೋಟರ್ಸ್ DVR ಶೇರ್ ಸಿಕ್ತು ಅಂತಂದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಡಾಕ್ಟರ್ ರೆಡ್ಡಿಸಲ್ಲಿ ಮೊನ್ನೆ ರಿಸಲ್ಟ್ಸ್ ಬಂತು, ರಿಸಲ್ಟ್ ಚೆನ್ನಾಗೇ ಬಂದಿದೆ. ಸ್ಟಾಕ್ ಸ್ಪ್ಲಿಟ್ ಮಾಡಬೇಕು ಅಂತ ಶನಿವಾರ ಮ್ಯಾನೇಜ್ಮೆಂಟು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 1:5 ಆಧಾರದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂತ. ಅಂದರೆ ಯಾರ ಹತ್ರ 1 ಶೇರ್ ಇದೆಯೋ ಅವರಿಗೆ 5 ಶೇರ್ ಸಿಗುತ್ತೆ. ಅಂದರೆ 6,800 ಅಂತ ಇರೋದು ಸರಿ ಸುಮಾರು 1,150-1,200 ರೂಪಾಯಿಗೆ 1 ಶೇರು ನಿಮಗೆ ಸಿಗ್ತಾ ಹೋಗುತ್ತೆ. ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ. ಬಟ್ ಪ್ರಾಸ್ಪೆಕ್ಟ್ ಇನ್ನೂ ಚೆನ್ನಾಗಿದೆ. ಕೆಲವೊಂದಿಷ್ಟು ಅಕ್ವಸಿಷನ್ ಕೂಡ ಮಾಡ್ಕೊಂಡಿದ್ದಾರೆ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಇನ್ವೆಸ್ಟ್ ಮಾಡಿದವರು ದಯವಿಟ್ಟು ಇನ್ವೆಸ್ಟ್ ಮಾಡ್ಕೊಂಡಿರಿ. ಈ ಎಕ್ಸ್ ಡೇಟ್ ಯಾವಾಗ ಅಂತ ಮೆನ್ಷನ್ ಮಾಡಿಲ್ಲ ನಾನು ನೋಡಿದಾಗ. ಡಿವಿಡೆಂಡು ನೋಡಿ 16 ಜುಲೈ ಎಕ್ಸ್ ಡೇಟ್ ಅಂತ ಹೇಳಿದ್ರು. 40 ರೂಪಾಯಿ ಒಂದು ಶೇರಿಗೆ ಡಿವಿಡೆಂಡ್ ಅಂತ ಕೊಟ್ಟಿದ್ರು. ಅದು ಆಗಸ್ಟಲ್ಲಿ ಬಂದು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಬಟ್ ಇದಕ್ಕೆ ಸ್ಟಾಕ್ ಸ್ಪ್ಲಿಟ್ಟಿಗೆ ಎಕ್ಸ್ ಡೇಟ್ ಯಾವಾಗ ಅಂತ ಹೇಳಿಲ್ಲ. ಆಲ್ರೆಡಿ ಇದ್ದವ್ರ ಹತ್ರ ನಿಮಗೆ 1:5 ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. 2001 ನಂತರ ಈಗಲೇ ಅಂತೆ ಈ ಕಂಪನಿ ಇಷ್ಟು ದೊಡ್ಡ ಸ್ಪ್ಲಿಟ್ ಮಾಡ್ತಾ ಇರೋದು. ಇದು ಯಾಕೆ ರೀತಿ ಆಗುತ್ತೆ ಅಂದರೆ ನೋಡಿ, ಫೇಸ್ ವ್ಯಾಲ್ಯೂ ಅಂತ ಬರುತ್ತೆ. ಕಾರ್ಪೊರೇಟ್ ಆ್ಯಕ್ಷನ್ಸಲ್ಲಿ ನಾವು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಮಾತಾಡಿದ್ದೀವಿ, ಅದನ್ನು ಬೇಕಾದ್ರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಫೇಸ್ ವ್ಯಾಲ್ಯೂ 10 5 ಮಾಡಿದ್ರು 2001ರಲ್ಲಿ. ಈಗ 5 ಇರುವಂಥ ಫೇಸ್ ವ್ಯಾಲ್ಯೂ ಏನಾಗುತ್ತೆ, 1:5 ಸ್ಪ್ಲಿಟ್ ಆದರೆ ಫೇಸ್ ವ್ಯಾಲ್ಯೂ 1 ಅಂತ ಆಗ್ತಾ ಹೋಗುತ್ತೆ. ಕೆಲವೊಂದು ಇದೇ ಥರನೇ ಇನ್ವೆಸ್ಟ್ ಮಾಡೋಕೆ ಹೋಗ್ತಾರೆ. ಯಾವ ರೀತಿ ಡಿವಿಡೆಂಡ್ ಹೈ ಇರೋದು ಇನ್ವೆಸ್ಟ್ಮೆಂಟು, ಮೊಮೆಂಟಮ್ ಇನ್ವೆಸ್ಟಿಂಗ್ ಈ ಥರ ಎಲ್ಲ ಕೇಳ್ತಾ ಇರ್ತಾರಲ್ಲ, ಕೆಲವರು
ಫೇಸ್ ವ್ಯಾಲ್ಯೂ ಮೇಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಯಾವುದಾದ್ರು ಕಂಪ್ನಿನಲ್ಲಿ ಫೇಸ್ ವ್ಯಾಲ್ಯೂ 5, 10 ಈ ರೀತಿ ಇತ್ತು ಅಂತಂದರೆ ಮುಂಬರೋ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಒಂದ್ಸಲ ಅದನ್ನು ಸ್ಪ್ಲಿಟ್ ಮಾಡುವಂಥ ಆಲೋಚನೆ ಮಾಡ್ಬೋದು ಕಂಪ್ನಿಗಳು ಅಂತ ಹೇಳ್ಬಿಟ್ಟು ಆ ಫೇಸ್ ವ್ಯಾಲ್ಯೂ ಹೈ ಇರೋ ಕಂಪ್ನಿಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡೋರು ಇದ್ದಾರೆ. ಅದ್ರ ಬೇಕಾದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣಂತೆ. ಸೊ ಇತ್ತೀಚೆಗಷ್ಟೇ ನೆಸ್ಲೆ ಆಗಿತ್ತು, ಈ ರೀತಿ ಆಗ್ತಾ ಇರುತ್ತೆ. ಅಂದರೆ ಕಂಪ್ನಿಯ ಒಂದು ಸ್ಟಾಕ್ ಬೆಲೆ ಜಾಸ್ತಿ ಆಗ್ತಾ ಹೋದಂಗೆ ಫೇಸ್ ವ್ಯಾಲ್ಯೂನ ಸ್ಪ್ಲಿಟ್ ಮಾಡೋಕ್ಕೆ ನೋಡ್ತಾ ಹೋಗ್ತಾರೆ. ಸೊ ಅದಲ್ಲದೆ PSU ಕಂಪ್ನಿಗಳಲ್ಲಿ ಅದೇ ರೀತಿ ಆಗುವಂಥ ಸಾಧ್ಯತೆ ಇದೆ. ಉದಾಹರಣೆಗೆ NTPCದು ಕೂಡ ರಿಸಲ್ಟ್ಸ್ ಬಂದಿದೆ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. PFC ನೋಡಿ ಹೋದ ವರ್ಷ ಬೋನಸ್ನ ಇಶ್ಯೂ ಮಾಡಿದ್ರು, ತುಂಬ ಒಳ್ಳೆ ರೀತಿಯಂಥ ಬೋನಸ್ ಕೊಟ್ಟಿದ್ರು. ಹಾಗಾಗಿ ಯಾರಾದರೂ PSU ಸ್ಟಾಕ್ಗಳನ್ನು ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಸ್ಟಾಕ್ ಸ್ಪ್ಲಿಟ್ ಆಗುವಂಥದ್ದು, ಬೋನಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಇವಾಗ ಬುಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆ ರೀತಿ ಏನಾದ್ರು ಆಯಿತು ಅಂತಂದರೆ PSUಗಳು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಇವತ್ತು ಕೂಡ PSU ಇಂಡೆಕ್ಸು, ಇವತ್ತು ಕೆಲವೊಂದು PSU ಬ್ಯಾಂಕ್ಗಳು ಕೂಡ ರಿಸಲ್ಟ್ಸ್ ಇತ್ತಲ್ವಾ, ಬ್ಯಾಂಕ್ ಆಫ್ ಬರೋಡಾ ಇದರದೆಲ್ಲ ರಿಸಲ್ಟ್ಸ್ ಇತ್ತು, ಚೆನ್ನಾಗಿ ಬಂದಂಗೆ ಕಾಣಿಸ್ತಾ ಇದೆ. NTPCದು ಕೂಡ ರಿಸಲ್ಟ್ಸ್ ಚೆನ್ನಾಗಿದೆ. ಹಾಗಾಗಿ ಇನ್ವೆಸ್ಟ್ ಆಗಿರೋರು ದಯವಿಟ್ಟು ಇನ್ವೆಸ್ಟ್ ಮಾಡೇ ಇರಿ, ಸೆಲ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಸ್ಪ್ಲಿಟ್, ಬೋನಸ್ ಈ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಈ ದೊಡ್ಡ ದೊಡ್ಡ ಸ್ಟಾಕ್ ಅಂತ ಬಂತಾದಾಗ ಈಗ ಡಾಕ್ಟರ್ ರೆಡ್ಡಿಸ್ ಆಗಿರ್ಬೋದು, ಡಿವಿಸ್ ಲ್ಯಾಕ್ಸ್ ಆಗಿರ್ಬೋದು, ಎಲ್ಲ ತುಂಬ ದೊಡ್ಡ ಸ್ಟಾಕ್ ಅಂತ ಹೇಳ್ತೀರಾ ಅಂತ ಕೆಲವ್ರಿಗೆ ಅನಿಸಿರ್ಬೋದು. ನೋಡಿ 1-2% ಮೂವ್ಮೆಂಟ್ ಬಂದರೆ ಇಲ್ಲಿ 150-160 ಪಾಯಿಂಟ್ಗಳ ಜಂಪ್ ಆಗುತ್ತೆ. ಹಾಗಾಗಿ ₹1000 ಮೇಲಿದೆ ಅಂತಂದರೆ ಅದು ಕಾಸ್ಟ್ಲಿ ಸ್ಟಾಕು, ₹100 ಒಳಗಿದೆ ಅಂತಂದರೆ ಚೀಪ್ ಸ್ಟಾಕು ಅನ್ನೋದು ತಪ್ಪು ಮಾನದಂಡ. ಯಾರಾದರೂ ಆ ರೀತಿ ಯೋಚನೆ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ ಅಂದರೆ ಆ ರೀತಿ ಅನ್ಕೋಬೇಡಿ. ಯಾಕೆಂದರೆ ₹100 ಒಳಗಿರೋ ಸ್ಟಾಕು ನಿಮಗೆ ಒಂದು ದಿನದಲ್ಲಿ ₹1 ಮ್ಯಾಕ್ಸಿಮಮ್ 50 ಪೈಸೆ, ₹1 ಈ ರೀತಿ ಜಾಸ್ತಿ ಆಗ್ತಾ ಇರುತ್ತೆ, ಟಿಕ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಜಾಸ್ತಿ ಬೆಲೆ ಸ್ಟಾಕ್ಗಳು 1% ಅದರದ್ದು ಅಂತಂದರೆ ಜಾಸ್ತಿ ಆಗಿರುತ್ತೆ. ಸೊ ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ನೀವು ಮಾಡಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಸ್ಟಾಕಿನ ಮೂವ್ಮೆಂಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ನೀವು ಪರ್ಸೆಂಟೇಜಲ್ಲಿ ನೋಡಬೇಕು, ಅದರ ಮುಖ ಬೆಲೆಯಲ್ಲಿ ನೋಡಲಿಕ್ಕೆ ಹೋಗಬಾರದು. ಅದೇ ರೀತಿಯಾಗಿ ICICI ಬ್ಯಾಂಕ್ದು ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿ ಒಂದು ಪ್ಯಾಟರ್ನ್ ಮಾಡಿ ಅಲ್ಲಿಂದ ರಿಜೆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ICICI ಬ್ಯಾಂಕ್ ಈ ಝೋನಲ್ಲಿ ಇರ್ಬೋದು. ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಕೆಳಗಡೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಹೀಗಾಗಿ ವಾಪಸ್ ಕೆಳಗಡೆ ಬಂತು ಅಂದರೆ 1100 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಹೋಲ್ಡ್ ಮಾಡಿ, ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಯಾಕಂದರೆ ಈ ಒಂದು ದೊಡ್ಡ ಕ್ಯಾಂಡಲ್ ಬಂದಿತ್ತಲ್ಲ, ಆ ದೊಡ್ಡ ಕ್ಯಾಂಡಲ್ ಆದಮೇಲೆ ಒಂದು ಪಾಸ್ ಆಗಿದೆ. ಇಲ್ಲಿ ಅಕ್ಯುಮುಲೇಷನ್ ಬೇಡ ಆಗ್ತಾ ಇರ್ಬೋದು, ಅಥವಾ ಕ್ರಮೇಣವಾಗಿ ಸೆಲ್ಲಿಂಗ್ ಕೂಡ ಆಗ್ತಾ ಇರ್ಬೋದು. ಸೆಲ್ಲಿಂಗ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಕೂಡ ಆ ರೀತಿ ಹೋಗುತ್ತೆ ಅಂತ ನೋಡಿ. ICICI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಈ ಬ್ಯಾಂಕ್ಗಳು ಬ್ಯಾಂಕ್ ನಿಫ್ಟಿಯ ದಿಕ್ಕನ್ನು ನಿರ್ಧಾರ ಮಾಡ್ತಾರೆ. ಬ್ಯಾಂಕ್ ನಿಫ್ಟಿ ದಿಕ್ಕು ಯಾವ ರೀತಿ ಹೋಗುತ್ತೋ ಆ ರೀತಿಯಾಗಿ ನಿಫ್ಟಿಯ ಅಥವಾ ಬೇರೆ ಇಂಡೆಕ್ಸ್ಗಳ ದಿಕ್ಕು ಕೂಡ ನಿರ್ಧಾರ ಆಗಿರುತ್ತೆ. ಯಾಕಂದರೆ 30-40% ಕಾಂಟ್ರಿಬ್ಯೂಷನ್ ಓವರ್ ಆಲ್ ಇಂಡೆಕ್ಸಲ್ಲಿ ಬ್ಯಾಂಕ್ ಕಡೆಯಿಂದನೇ ಬರ್ತಾ ಇರುತ್ತಲ್ವ. ಹಾಗಾಗಿ ಸೊ ವಾಚ್ ಮಾಡ್ತಾ ಇರೋಂಥದ್ದು ವೆರಿ ಇಂಪಾರ್ಟೆಂಟ್. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ವೇಟ್ ಮಾಡಿ. ಅದೇ ರೀತಿಯಾಗಿ ಟೈಟನ್ ಕಂಪ್ನಿನಲ್ಲಿ ನೋಡಿ ಒಂದು 3500 ಲೆವೆಲಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ಸೊ ಸ್ಟಿಲ್ 3200 ಅಥವಾ ಅದಕ್ಕಿಂತ ಕೆಳಗಡೆ ಒಂದು ಆಪರ್ಚುನಿಟಿ ಕೊಡ್ಬೋದು ಅಂತ ಅನ್ಸುತ್ತೆ. ಕಸ್ಟಮ್ ಡ್ಯೂಟಿ ರೆಡ್ಯೂಸ್ ಮಾಡಿದ್ರಿಂದ ಜ್ಯುವೆಲರಿ ಬಿಸ್ನೆಸ್ ಬೂಮ್ ಆಗ್ಬೋದು ಅಂತ ಮೊನ್ನೆ ಒಂದು ದೊಡ್ಡ ಒಂದು ರೈಸ್ ಆಗಿತ್ತು, ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿತ್ತು. ಸೊ ಈ ಝೋನಲ್ಲಿ ಒಂದು ಅಕ್ಯುಮುಲೇಷನ್ ಕೂಡ ನಡೀತಾ ಇರ್ಬೋದು, ಅಥವಾ ಸೆಲ್ಲಿಂಗ್ ಕೂಡ ಆಗ್ತಾ ಇರ್ಬೋದು. ಸೊ ವಾಪಸ್ ನಿಮಗೆ 3200 ಈ ಮಾರವಾಜು ಕ್ಯಾಂಡಲ್ ಬೇಸು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಸಿಕ್ತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 3000 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ಗೋಲ್ಡನ್ ಲೆವೆಲ್ ಆಗಿರುತ್ತೆ. ಬಟ್ 3200 ಆ ಲೆವೆಲ್ ಕೆಳಗಡೆಯಿಂದ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಟೈಟನಲ್ಲಿ. ಅದೇ ರೀತಿಯಾಗಿ ಗೋಲ್ಡ್ ರೇಟು ನಾವು ಮಾತಾಡ್ತಾ ಬಂದಿದ್ದೀವಿ ನೋಡಿ, 2350 ಮತ್ತು ಈ ಇಷ್ಟಿಗಷ್ಟೇ 3 ತಿಂಗಳಿಂದ ಒಂದು ಪಾಸ್ ಆಗಿತ್ತು. ಈ ಝೋನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತ ಈಗ ಮತ್ತೆ 2350 ಝೋನಲ್ಲಿ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ವಾಪಸ್ ಕೆಳಗಡೆ ಬಂದರೂ ಕೂಡ ಈ 2280 ಈ ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಲ್ ಆನ್ ನ್ಯೂಸ್ ಅನ್ನೋ ಥರ ಇಲ್ಲ ಯಾವುದರಲ್ಲಿ. ಗೋಲ್ಡು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೈ ಆನ್ ಡಿಪ್ಪಲ್ಲೇ ಇದೆ. ಹಾಗಾಗಿ ಎವ್ರಿ ಡಿಪ್ ಇಸ್ ಎನ್ ಆಪರ್ಚುನಿಟಿ ಬೈ ಮಾಡಲಿಕ್ಕೆ. ಗೋಲ್ಡ್ ನೀವು ನೋಡೋದಾದರೆ ಒಂದು ದೊಡ್ಡದಾಗಿ ಒಂದು ಫಾಲ್ ಆಗಿತ್ತು, ಕಸ್ಟಮ್ ಡ್ಯೂಟಿ ಅನೌನ್ಸ್ ಮಾಡಿದ್ದಿನ ಅದಾದಮೇಲೆ ಒಂದು ಗ್ಯಾಪ್ ಡೌನ್ ಆಗಿತ್ತು. ಅಲ್ಲಿಂದ ಈಗ ಒಂದು ಆ ಗ್ಯಾಪ್ ಏನಿತ್ತು ಆ ಗ್ಯಾಪ್ನ ಫಿಲ್ ಮಾಡಿದೆ. ಸೊ 66,000 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಗೋಲ್ಡು ಖಂಡಿತವಾಗ್ಲೂ ಗೋಲ್ಡನ್ ಲೆವೆಲ್ ಆಗಿರುತ್ತೆ. SGB ಇನ್ವೆಸ್ಟ್ ಮಾಡೋಕ್ಕೆ, ಫಿಸಿಕಲ್ ಜ್ಯುವೆಲರಿ ತೊಗೊತಿರೋ, ETF ತೊಗೊತಿರೋ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಗೋಲ್ಡ್ ಮ್ಯೂಚುವಲ್ ಫಂಡ್ಸಲ್ಲಿ 3 ವರ್ಷ ಇದ್ದಿದ್ದು 2 ವರ್ಷಕ್ಕಾಗಿದೆ, ಅದು ನಿಮಗೆ ಗೊತ್ತಿರಲಿ. ಅದೇ ರೀತಿಯಾಗಿ ಸಿಲ್ವರು 80,000 ಲೆವೆಲ್ ಟೆಸ್ಟ್ ಆಗ್ಬೋದು ಅಂತ ಮಾತಾಡ್ತಾ ಇದ್ವಿ. 81,000 ಲೆವೆಲ್ಗೆ ಬಂದಿದೆ. 80,700 ಚಿಲ್ಲರೆಗೂ ಬಂದಿತ್ತು ಹೋದ್ವಾರ. ಸೊ 80,000 ಲೆವೆಲ್ಗೆ ಬಂತು ಅಂತಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಬೋದು. ಅಲ್ಲಿಂದ ಕೆಳಗಡೆ 75,000-70,000 ಎಲ್ಲಿ ತಗೋ ಹೋಗುತ್ತೋ ಅಲ್ಲಿ ತನಕ ನೀವು ಹಂತವಾಗಿ ಆ್ಯಡ್ ಮಾಡ್ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. 18 ನಿಮಿಷ ವೀಡಿಯೋ ಆಗಿತ್ತು, ಮತ್ತೆ 18 ನಿಮಿಷ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ, ನಮ್ಮ ಎಫರ್ಟ್ಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.